ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನೂತನವಾಗಿ ಪೊಲೀಸ್ ವಸತಿ ನಿಲಯದ 3 ಅಂತಸ್ತಿನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಸುಮಾರು 6.5 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಇನ್ನು ಈಗಿನ ಕಾಲಘಟ್ಟದ ಕಾಮಗಾರಿ ಮಾದರಿಗಳಿಂದ ಬದಲಾಗಬೇಕು. ಮುಂದಿನ 20 ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಶ್ಯಕತೆ ಜಾಸ್ತಿ ಇರುತ್ತದೆ. ಅದರ ಅನುಗುಣವಾಗಿ ನಾವು ಕಟ್ಟಡ ನಿರ್ಮಾಣ ಮಾಡಬೇಕು. ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಾಗೇಪಲ್ಲಿ ಭಾಗಕ್ಕೆ ಡಿವೈಎಸ್ಪಿ ಡಿವಿಷನ್ ಆಗಬೇಕು ಎಂಬುದು ಬೇಡಿಕೆ ಇದೆ. ಚಿಂತಾಮಣಿ ಭಾಗದಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆ ಬೇಡಿಕೆ ಇದೆ. ಜಿಲ್ಲೆಗೆ ಹಲವಾರು ಬೇಡಿಕೆಗಳು ಇದ್ದಾವೆ. ಹೋರಾಟಗಾರರು ತಾಲೂಕುಗಳು ಆಗಬೇಕೆಂದು ಹೋರಾಟ ಮಾಡುತ್ತಾರೆ. ಆದರೆ ಒಂದು ತಾಲೂಕು ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ. ಇವತ್ತಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಖರ್ಚುಗಳೇ ಹೆಚ್ಚಾಗಿದೆ, ಆದರೆ ಆದಾಯ ಮಾತ್ರ ಕಡಿಮೆ ಇದೆ. ಇದರ ಬಗ್ಗೆ ಯಾರೂ ಯೋಚನೆ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಕಾಪಾಡತಕ್ಕಂತ ಜವಾಬ್ದಾರಿ ಅವರು ಹೊತ್ತಿರೋದ್ರಿಂದ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ಅವ್ರಿಗೂ ನಾವು ಒಳ್ಳೆ ಸೌಲಭ್ಯ ಕೊಡಬೇಕಾಗುತ್ತೆ. ಎಲ್ಲರ ಹತ್ರ ನಾವು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಸೌಲಭ್ಯ ಕೊಡದಿದ್ದಾಗ ಜವಾಬ್ದಾರಿಯುತ ಸರ್ಕಾರದ ಒಂದು ಉತ್ತಮವಾದಂಥ ನಡೆಯಲ್ಲ. ಅದರಿಂದ ಅವ್ರಿಗೂ ಕೂಡ ಒಳ್ಳೆ ಸೌಲಭ್ಯ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ನಾವು ಗೌರವ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿಯಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಗೆಲ್ರಿಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ನಾನು ನನ್ನ ಈ ಒಂದು ಹೃದಯಪೂರ್ವಕವಾದಂತಹ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ನೂತನವಾಗಿ ನಿರ್ಮಾಣಗೊಂಡ ನೂತನ ಕಾಲೇಜಿನ ಕಟ್ಟಡದ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಈಗ ಸೆಂಟ್ರಿಗೆ ಈ ತರ ಜೋಡಿಸ್ಕೊಳ್ಳಿ ಆಯ್ತಾ. ಸೈಡಲ್ಲೆಲ್ಲ ನೀವು ಓಪನ್ ಇಟ್ಕೊಳ್ಳಿ. ಸೈಡಲ್ಲಿ ಮಕ್ಕಳಿಗೆ ಬೇಕಾದ್ರೆ ಕೂತ್ಕೊಳ್ಳೋಕ್ಕೆ ಇನ್ನೊಂದು ಮಾಡೋದಕ್ಕೆ ಈಗ ಟೇಬಲ್ಸು ಆ ಕಡೆಗೆ ಹಾಕ್ಬಿಡಿ. ಬೆಳಕಿರ್ತದೆ, ನೀವು ಬೆಳಕೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀರ. ಬೆಳಕೆಲ್ಲ ಬ್ಲಾಕ್ ಮಾಡಿದ್ರೆ ಹಂಗೆ ಮಾಡಕ್ಕೆ ಹೋಗ್ಬೇಕು. ಅಪೋಸಿಟ್ ಇಟ್ಕೊಂಡ್ಬಂದು ಕಿಟಕಿ ಕ್ಲೋಸ್ ಮಾಡಿಗಳಿಗೆ ನಾವು ಓಪನ್ ಇಡ್ತೀವಿ ಸರ್. ಅನ್ನೋದನ್ನ ಫಸ್ಟ್ ಲೇಔಟಿಂಗ್ ಮಾಡ್ಕೊಂಡು ಮಾಡಿ. ನೀವು ಕಿಟಕಿ ಎಲ್ಲ ಬ್ಲಾಕ್ ಮಾಡಿ ನಾವು ನ್ಯಾಚುರಲ್ ಲೈಟ್ ಬರೋಕೆ ಇಟ್ಟಿರೋದು, ಹಂಗೆಲ್ಲ ನೀವು ಬ್ಲಾಕ್ ಮಾಡಬಾರ್ದು. ಕಿಟಕಿ ಯಾವತ್ತೂ ನೀವು ಈ ಟ್ಯೂಬ್ ಲೈಟ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಕರೆಂಟ್ ಹೋಗ್ಬಿಟ್ರೆ ಏನು ಮಾಡ್ತೀರಾ? ನ್ಯಾಚುರಲ್ ಲೈಟ್ ಎಷ್ಟು ಗಾಳಿ ಇದೆ, ಮತ್ತೆ ಗಾಳಿ ತುಂಬ ಚೆನ್ನಾಗಿದೆ. ಮತ್ತೆ ಕಿಟಕಿ ಗಾಳಿ ಬರಬೇಕು. ಏನೋ ಡಿಸ್ಟರ್ಬ್ ಆದರೆ ಬೇಕಾದ್ರೆ ಕಿಟಕಿ ಹಾಕೊಳ್ಳಿ. ಹೆಂಗೂ UPVC ಅದು, ಆಚೆ ಸೌಂಡ್ ಬರಲ್ಲ. ಬಟ್ ಬೆಳಕು ಬರಬೇಕಲ್ಲ. ಎಲ್ಲ ನೀವು ಇದೆಲ್ಲ ಇಟ್ಕೋಬೇಕು ಅಂತ ಹೇಳ್ಬೇಕು. ಯಾಕೆಲ್ಲ ಕೇಳ್ಕೊತಿದ್ದಾರೆ? ನಾವು NCCಗೆ ಏನು ಇನ್ಚಾರ್ಜ್ ಯಾರು ಸರ್? ನಮ್ಮ ಕಾಲೇಜ್ ನಿಮಗೆ ಕೊಟ್ಟಿದ್ದ? ನಮ್ಮ ಕಾಲೇಜ್ ಎಷ್ಟು ಜನ ಇದ್ದಾರೆ NCCಯಲ್ಲಿ? ಯಾರು ಏನು ಯಾರು? ರಾಧಿಕಾ ಮೇಡಮ್ ಬಂದಿದ್ದಾರೆ ಸರ್, ಅವರು ಟ್ರೈನಿಂಗ್ ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.